ನಮಸ್ಕಾರ. ನಾನು ಯೋಗೀಶ್ ಅಂತ, ಈ ಶಾಲೆಯ ಮುಖ್ಯ ಶಿಕ್ಷಕ. ಸುಮಾರು 44 ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಬಂದಿರುವಂತಹ ನಮ್ಮ ಮಾಡೆಲ್ ಆಂಗ್ಲ ಪ್ರೌಢಶಾಲೆಯಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್, ಕಪ್ಸ್ ಅಂಡ್ ಬುಲ್ಬುಲ್ಸ್ ಇಂತಹ ನಾಯಕತ್ವದ ಚಟುವಟಿಕೆಗಳನ್ನು ಬೆಳೆಸುವ ನಿಟ್ಟಿನಲ್ಲಿ, ಜೊತೆಗೆ ಮಕ್ಕಳಲ್ಲಿ ಶಿಸ್ತು ಬೆಳೆಸುವ ನಿಟ್ಟಿನಲ್ಲಿ, ದೇಶಭಕ್ತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಹಾಗೂ ಪ್ರತಿ ಗುರುವಾರ ಶಾಲೆಯಲ್ಲಿ ಆಯೋಜಿಸುವಂತಹ ಲಿಟ್ರರಿ ಆಕ್ಟಿವಿಟಿ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನು ಹೊರಹಾಕುವ ಚಟುವಟಿಕೆಗಳನ್ನು ಆಯೋಜಿಸ್ತಾ ಬರ್ತಾ ಇದ್ದೀವಿ. ಇವೆಲ್ಲದರ ಮೂಲ ಉದ್ದೇಶ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಅಂತ. ಇದನ್ನೇ ಗುರಿಯಾಗಿಸ್ಕೊಂಡು ಇವತ್ತು ಕೂಡ ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ ಅನ್ನೋ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ವ್ಯಾಪಾರ ಕೇವಲ ಗ್ರಾಹಕರು ಕೊಳ್ಳುವ ಚಟುವಟಿಕೆ ಮಾತ್ರ ಅಲ್ಲ, ಬದಲಿಗೆ ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸುವ ಪ್ರಕ್ರಿಯೆ ಕೂಡ. ಈ ಚಟುವಟಿಕೆಯಿಂದ ದೇಶದ ಆರ್ಥಿಕ ಬೆಳವಣಿಗೆಯೂ ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಉಂಟು. ಸಣ್ಣ ವ್ಯಾಪಾರಸ್ಥರಿಂದ ಹಿಡಿದು ದೊಡ್ಡ ದೊಡ್ಡ ಕೈಗಾರಿಕೆಗಳ ತನಕ ಇವತ್ತು ಲಕ್ಷಾಂತರ ಜನರು ದುಡಿಮೆ ಮಾಡ್ತಿದ್ದಾರೆ. ಈ ಥರದ ಬೆಳವಣಿಗೆಯಿಂದ ದೇಶದ ಆರ್ಥಿಕ ಪ್ರಗತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ವ್ಯಾಪಾರ ಧರ್ಮ ಹೇಗಿರ್ತದೆ, ಮಕ್ಕಳು ಕೊಳ್ಳುವ ಮತ್ತೆ ಕೊಳ್ಳುವ ಕೊಡುವ ಪ್ರಕ್ರಿಯೆಗಳನ್ನು ಸಮರ್ಥವಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹಣಕಾಸಿನ ವ್ಯವಹಾರವನ್ನು ಕಲೀಲಿ ಅನ್ನೋ ದೃಷ್ಟಿಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಮಕ್ಕಳು ಹೊರಗಿನಿಂದ ವಸ್ತುಗಳನ್ನು ಕೊಂಡು ತರ್ತಾರೆ. ಇಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ಅವರ ಲಾಭಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ವ್ಯಾಪಾರ ಮಾಡ್ತಾರೆ. ಒಂದು ವಿಶೇಷ ಏನಪ್ಪಾ ಅಂದರೆ, ಇವತ್ತಿನ ಈ ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಮಾಡೆಲ್ ಶಾಲೆಯಿಂದನೇ ನಿಗದಿ ಮಾಡಿರುವಂಥ ಕರೆನ್ಸಿಯನ್ನು ಇವತ್ತು ಚಲಾವಣೆ ಮಾಡ್ತಿದ್ದೀವಿ. ಅದಕ್ಕೆ ನಮ್ಮ ಶಾಲೆಯಿಂದ ಅದಕ್ಕೆ ಕರೆನ್ಸಿಗೆ ಇಟ್ಟಿರೋ ಹೆಸರು ಬಂದು ಡಿನೋ ಅಂತ. ಚಲಾವಣೆ ಮಾಡೋ ಸಂದರ್ಭದಲ್ಲಿ, ಅಂದರೆ ಈಗ ವ್ಯಾಪಾರ ಮಾಡೋ ಸಂದರ್ಭದಲ್ಲಿ ಮಕ್ಕಳಿಗೆ ಹಣಕಾಸಿನ ವ್ಯವಹಾರಕ್ಕೆ ತಾವು ತಂದಿರುವಂತಹ ನೈಜ ಹಣವನ್ನು, ರೂಪಾಯಿಗಳನ್ನು ಮಾಡೆಲ್ ಶಾಲೆಯಿಂದ ಕ್ರಿಯೇಟ್ ಮಾಡಿರುವಂತಹ ಮಾಡೆಲ್ ಶಾಲೆ ಬ್ಯಾಂಕ್ ಅಲ್ಲಿಗೆ ಹೋಗಿ ಹಣವನ್ನು ಡಿನೋ ಆಗಿ ಬದಲಾಯಿಸ್ಕೊಳ್ತಾರೆ. 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 40 ರೂಪಾಯಿ, ಹೀಗೆ 50 ರೂಪಾಯಿ, ಹೀಗೆ ಕರೆನ್ಸಿಯನ್ನು ನಾವು ಡಿನೋ ರೂಪದಲ್ಲಿ ಇಲ್ಲಿ ಚಲಾವಣೆಯಲ್ಲಿ ತಂದಿದ್ದೀವಿ. ಪೋಷಕರು ಕೂಡ ಮತ್ತೆ ವಿದ್ಯಾರ್ಥಿಗಳು ಕೂಡ ಬ್ಯಾಂಕಲ್ಲಿ ಹೋಗಿ ಹಣವನ್ನು ಕೊಟ್ಟು ಡಿನೋನ ತಗೊಂಡು ಆ ವ್ಯಾಪಾರ ಮಾಡ್ತಾರೆ. ಇದ್ರ ಉದ್ದೇಶ ಏನು ಅಂತಂದ್ರೆ, ಹಣದ ಅಪಮೌಲ್ಯ ಆಗದಲ್ಲೇ ಇರಲಿ, ಮತ್ತೆ ಮಕ್ಕಳಲ್ಲಿ ವ್ಯಾಪಾರದ ಧರ್ಮ ಶಿಸ್ತಿನಲ್ಲಿ ಕಟ್ಟುನಿಟ್ಟಾಗಿ ನಡೀಲಿ ಅನ್ನೋ ಕಾರಣಕ್ಕೆ ಈ ಥರದ್ದೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಇವೆಲ್ಲವೂ ಕೂಡ ಮಕ್ಕಳಲ್ಲಿ ವ್ಯಾಪಾರ ಮುಂದೆ ನಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ, ನಾವು ಏನಿಲ್ಲ ಅಂದ್ರೂ ನಾವು ಯಾವ್ದಾದ್ರು ರೂಪದಲ್ಲಿ ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯ ಉಂಟು ಅನ್ನೋ ಒಂದು ಆತ್ಮಸ್ಥೈರ್ಯನ ಬೆಳೆಸೋ ಕಾರಣಕ್ಕಾಗಿ ಇದು ಮಾಡ್ತಿದ್ದೀವಿ. ಸಾಲದಕ್ಕೆ ಹಣಕಾಸಿನ ವ್ಯವಹಾರ ದೇಶದ ಪ್ರಗತಿಗೂ ಕೂಡ ಮೂಲಾಧಾರ ಅನ್ನೋದನ್ನ ಮಕ್ಕಳಲ್ಲಿ ಇವತ್ತು ತಿಳಿಸ್ತಾ ಇದ್ದೀವಿ. ಕೆಲವು ಪೇರೆಂಟ್ಸ್ ಹೇಳ್ತಿದ್ರು, ಮಕ್ಕಳಿಗೆ ಕೂಡಕ್ಕೆ ಬರಲ್ಲ, ಕಳೆಯಕ್ಕೆ ಬರ್ತಿಲ್ಲ ಅಂತೇಳಿ. ಅದ್ರ ಖುಷಿ ಏನು ಅಂತಂದ್ರೆ, ಇವತ್ತು ವ್ಯಾಪಾರ ಮಾಡ್ತಿರೋದ್ರಿಂದ ಅವ್ರಿಗೆ ಚಿಲ್ಲರೆ ಎಷ್ಟು ಕೊಡಬೇಕು ಅಂತ ಗೊತ್ತಾಗುತ್ತೆ, ಎಷ್ಟು ಇಸ್ಕೊಳ್ಬೇಕು ಅಂತ ಗೊತ್ತಾಗ್ತಿದೆ. ಇದೆಲ್ಲವೂ ನಮ್ಮ ಷಡಾಕ್ಷರಿ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ಶಿಕ್ಷಣ ಅಂತಂದ್ರೆ ಕೇವಲ 4 ಗೋಡೆ ಮಧ್ಯೆ ನಡೆಯೋದಲ್ಲ, ಹೊರಗಿನ ಪ್ರಪಂಚನ ಅರ್ಥ ಮಾಡ್ಕೊಳ್ಳೋದೇ ಶಿಕ್ಷಣ ಅಂತ. ಅವರ ಆ ಉದ್ದೇಶವನ್ನ, ಅವರ ಆ ವಿಷನ್ ಅನ್ನ ಇವತ್ತು ನಾವು ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಈಡೇರಿಸ್ತಿದೀವಿ ಅಂತೇಳಿ ನಾನು ಭಾವಿಸ್ತೀನಿ. ಇಂಥ ಒಂದು ಆಯೋಜನೆಗಳು ಕೇವಲ ಇದೊಂದೇ ಅಲ್ಲ, ನಮ್ಮ ಶಾಲೆ ಚಟುವಟಿಕೆ ಆಧಾರಿತ ಶಿಕ್ಷಣವನ್ನು ನೀಡುವಂತಹ ಶಾಲೆ ಆಗಿರೋದ್ರಿಂದ ಕಳೆದ ತಿಂಗಳಲ್ಲಿ ಎಲೆಕ್ಷನ್ ಅಂತ ಮಾಡಿದ್ವಿ ಶಾಲೆಯಲ್ಲಿ, ಲೀಡರ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ ಅಂತ. ಆ ಎಲೆಕ್ಷನ್ ಹೇಗಿರ್ತಿತ್ತು ಅಂದ್ರೆ, ಹೊರಗಡೆ ನೈಜ ಚುನಾವಣೆ ಹೇಗೆ ನಡೀತದೆ ಹಾಗೆ ಸಂಪೂರ್ಣ ಎಲ್ಲ ಪ್ರಕ್ರಿಯೆಗಳನ್ನು ಒಳಗೊಂಡಂತೆ ಅಂತ. ನಾಮಿನೇಷನ್ ಫೈಲ್ ಮಾಡೋದ್ರಿಂದ ಹಿಡಿದು, ನಾಮಿನೇಷನ್ ವಾಪಸ್ ತಗೊಳ್ಳೋದ್ರಿಂದ ಹಿಡಿದು, ಮತ್ತೆ ಅಡ್ವರ್ಟೈಸ್ ಮಾಡೋದ್ರಿಂದ ಹಿಡಿದು, ಈ ಥರದ್ದು ಎಲ್ಲವನ್ನು ಕೂಡ ಮಕ್ಕಳಲ್ಲಿ ಕಲಿಸುವ ಪ್ರಕ್ರಿಯೆಯನ್ನು ನಾವು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ವಿ. ಈ ರೀತಿಯ ಚಟುವಟಿಕೆ ಆಧಾರಿತ ಶಿಕ್ಷಣ ನಮ್ಮ ಶಾಲೆಯಲ್ಲಿ ನಡೀತಿರೋದು ಎಲ್ಲವೂ ಕೂಡ ಷಡಾಕ್ಷರಿ ಸರ್ ಅವರ ವಿಷನ್ ಆಗಿರ್ತದೆ. ಸೊ ಅವರ ಈ ಘನ ಉದ್ದೇಶವನ್ನ ಈ ಮುಂದೆಯೂ ಕೂಡ ಹೀಗೆ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ತಿಳಿಸ್ತಾ, ಇಂಥ ಒಂದು ಅಭೂತಪೂರ್ವ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಶಾಲೆಯ ಸಂಸ್ಥಾಪಕರಾದ ಶ್ರೀಯುತ ಷಡಾಕ್ಷರಿ ಸರ್ ಅವರನ್ನ, ವಿಶಾಲ ಷಡಾಕ್ಷರಿ ಸರ್ ಮೇಡಮ್ ಅವ್ರನ್ನ ಸ್ಮರಿಸ್ಕೊಳ್ತಾ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ ನಮ್ಮ ಶಾಲೆಯ ಶಿಕ್ಷಕರು ಕಳೆದ 1 ವಾರದಿಂದ ಶ್ರಮ ಪಡ್ತಾ ಇದ್ದಾರೆ. ಆ ಶಿಕ್ಷಕರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಅವರೇ ತಾವೇ ವ್ಯಾಪಾರ ಮಾಡ್ತಿದ್ವಿ ಅನ್ನೋ ಮಟ್ಟಕ್ಕೆ ಇನ್ವಾಲ್ವ್ ಆಗಿ ತನ್ಮಯತೆಯಿಂದ ಪಾಲ್ಗೊಳ್ತಿರುವಂತಹ ಪೋಷಕರು, ಅವರಿಗೂ ಕೂಡ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ನಮ್ಮ ಶಾಲೆ ವಿದ್ಯಾರ್ಥಿಗಳು, ಅವರು ಕೂಡ ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಮಕ್ಕಳ ಸಂತೆ ಯಶಸ್ವಿ ಆಗೋದಕ್ಕೆ ಇವರೆಲ್ಲರೂ ಕೂಡ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ನಮಸ್ಕಾರ.